ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಬಿಜೆಪಿನವರಿಗೆ ಅದನ್ನು ನಿಮ್ಮದೇ ವಿಚಾರವನ್ನು ತೆಗೆದುಕೊಂಡು ನಿಮಗೂ ಬುದ್ಧಿ ಇಲ್ಲ, ಬಿಜೆಪಿನವರಿಗೆ ಬಿಜೆಪಿ ಯಾರಿಗೂ ಸಹ ಯಶಸ್ವಿ ಅಕ್ಷರ ಇಲ್ಲ ಅಂತ ಹೇಳಿ. ಹೌದೌದು, ನಮಗಿರೋದು ರಾಷ್ಟ್ರಭಕ್ತಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡುವ ಜ್ಞಾನ. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ್ಯಾವ ಜ್ಞಾನ ಇದೆಯೋ ಅದೆಲ್ಲ ನಮಗಿರೋಕ್ಕೆ ಹೇಗೆ ಸಾಧ್ಯ? ನಮಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿದು KPCC ಅವ್ರದ್ದು ಟ್ವೀಟ್, ಇಂಡಿಯನ್ ಯೂತ್ ಕಾಂಗ್ರೆಸ್. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಯೂರಿನ್ನು ಬ್ಲಡ್ಡು KPCC ಆಫೀಸಿಗೆ ಕಳಿಸ್ಕೊಡ್ತೀನಿ. ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಹಾಕಲಿ. ಇದು ಅವ್ರು ಮಾಡಿದ ಟ್ವೀಟು. ಅಂದರೆ ವೈಚಾರಿಕವಾಗಿ ದಿವಾಳಿ ಆಗಿರುವ ಒಂದು ಪಕ್ಷದ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸುವಂತ ಇದು ಟ್ವೀಟ್, ಅಧಿಕೃತ ಖಾತೆ. ಅದಕ್ಕೆ ನಾನು ಯೂರಿನ್ನು, ಮೋಷನ್ನು, ಬ್ಲಡ್ಡು ಎಲ್ಲ ಕಳಿಸ್ಕೊಡ್ತೀನಿ. CT ರವಿ ಓಟಿ ಕುಡಿಯೋದಾದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡಕ್ಕೆ ಸಾಧ್ಯನಾ? ಬ್ಲಡ್ಡಲ್ಲಿ ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಟೆಸ್ಟ್ ಆಗುತ್ತೆ. ಅದು ಯೂರಿನಲ್ಲಿ ಎಷ್ಟಿದೆ, ಮೋಷನಲ್ಲಿ ಎಷ್ಟಿದೆ ಟೆಸ್ಟ್ ಆಗುತ್ತೆ. ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಇದೆಲ್ಲ ಈ ಟ್ವೀಟ್ ಮಾಡಿದವನೇನೋ ಡ್ರಗ್ ಅಡಿಕ್ಟ್ ಆಗಿದ್ನೋ, ಅಥವಾ ಪ್ರಜ್ಞೆ ಇತ್ತೋ, ಅಥವಾ ಪ್ರಜ್ಞೆಯನ್ನ ಕಾಂಗ್ರೆಸ್ಸೇ ಕಳ್ಕೊಂಡಿದೆಯೋ, ಅಥವಾ ವೈಚಾರಿಕವಾಗಿ CT ರವಿ ಅಂತವ್ರನ್ನ ಎದುರಿಸೋಕ್ಕಾಗದೆ ಈ ರೀತಿ ತಪ್ಪಭಿಪ್ರಾಯ ಮಾಡಬೇಕು, ಹುಟ್ಟಿಸ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಮಾಡಿದಾರೋ ಅದು ಗೊತ್ತಾಗಲಿ. ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಬಿಜೆಪಿನವರಿಗೆ ಅದನ್ನು ನಿಮ್ಮದೇ ವಿಚಾರವನ್ನು ತೆಗೆದುಕೊಂಡು ನಿಮಗೂ ಬುದ್ಧಿ ಇಲ್ಲ, ಬಿಜೆಪಿನವರಿಗೆ ಬಿಜೆಪಿ ಯಾರಿಗೂ ಸಹ ಯಶಸ್ವಿ ಅಕ್ಷರ ಇಲ್ಲ ಅಂತ ಹೇಳಿ. ಹೌದೌದು, ನಮಗಿರೋದು ರಾಷ್ಟ್ರಭಕ್ತಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡುವ ಜ್ಞಾನ. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ್ಯಾವ ಜ್ಞಾನ ಇದೆಯೋ ಅದೆಲ್ಲ ನಮಗಿರೋಕ್ಕೆ ಹೇಗೆ ಸಾಧ್ಯ? ನಮಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿದು KPCC ಅವ್ರದ್ದು ಟ್ವೀಟ್, ಇಂಡಿಯನ್ ಯೂತ್ ಕಾಂಗ್ರೆಸ್. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಯೂರಿನ್ನು ಬ್ಲಡ್ಡು KPCC ಆಫೀಸಿಗೆ ಕಳಿಸ್ಕೊಡ್ತೀನಿ. ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಹಾಕಲಿ. ಇದು ಅವ್ರು ಮಾಡಿದ ಟ್ವೀಟು. ಅಂದರೆ ವೈಚಾರಿಕವಾಗಿ ದಿವಾಳಿ ಆಗಿರುವ ಒಂದು ಪಕ್ಷದ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸುವಂತ ಇದು ಟ್ವೀಟ್, ಅಧಿಕೃತ ಖಾತೆ. ಅದಕ್ಕೆ ನಾನು ಯೂರಿನ್ನು, ಮೋಷನ್ನು, ಬ್ಲಡ್ಡು ಎಲ್ಲ ಕಳಿಸ್ಕೊಡ್ತೀನಿ. CT ರವಿ ಓಟಿ ಕುಡಿಯೋದಾದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡಕ್ಕೆ ಸಾಧ್ಯನಾ? ಬ್ಲಡ್ಡಲ್ಲಿ ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಟೆಸ್ಟ್ ಆಗುತ್ತೆ. ಅದು ಯೂರಿನಲ್ಲಿ ಎಷ್ಟಿದೆ, ಮೋಷನಲ್ಲಿ ಎಷ್ಟಿದೆ ಟೆಸ್ಟ್ ಆಗುತ್ತೆ. ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಇದೆಲ್ಲ ಈ ಟ್ವೀಟ್ ಮಾಡಿದವನೇನೋ ಡ್ರಗ್ ಅಡಿಕ್ಟ್ ಆಗಿದ್ನೋ, ಅಥವಾ ಪ್ರಜ್ಞೆ ಇತ್ತೋ, ಅಥವಾ ಪ್ರಜ್ಞೆಯನ್ನ ಕಾಂಗ್ರೆಸ್ಸೇ ಕಳ್ಕೊಂಡಿದೆಯೋ, ಅಥವಾ ವೈಚಾರಿಕವಾಗಿ CT ರವಿ ಅಂತವ್ರನ್ನ ಎದುರಿಸೋಕ್ಕಾಗದೆ ಈ ರೀತಿ ತಪ್ಪಭಿಪ್ರಾಯ ಮಾಡಬೇಕು, ಹುಟ್ಟಿಸ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಮಾಡಿದಾರೋ ಅದು ಗೊತ್ತಾಗಲಿ.